ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಬಳ್ಳಾರಿಯ ವೈಶಿಷ್ಟ್ಯ ಅಲ್ಲಿನ ಗಣಿಗಾರಿಕೆ ಮತ್ತು ಜೀನ್ಸ್ ಉದ್ದಿಮೆ. ಬಳ್ಳಾರಿಯ ಜೀನ್ಸ್ ಉದ್ದಿಮೆ ಹುಟ್ಟಿದ್ದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ. ಸಿಪಾಯಿಗಳ ಸಮವಸ್ತ್ರದ ತಯಾರಿಕೆಯ ಅಗತ್ಯಕ್ಕಾಗಿ ಮಹಾರಾಷ್ಟ್ರದಿಂದ ಬಂದ ದರ್ಜಿಗಳು ಬಳ್ಳಾರಿಯಲ್ಲಿ ನೆಲೆ ನಿಂತರು. ಸ್ವಾತಂತ್ರ್ಯಾನಂತರ ಭಾರತದ ಫ್ಯಾಷನ್ ಪ್ರಪಂಚದಲ್ಲಿ ಜೀನ್ಸ್ ಬಳಕೆ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಬಳ್ಳಾರಿ ಜೀನ್ಸ್ ಬಟ್ಟೆಗಳ ತಯಾರಿಕಾ ಕೇಂದ್ರವಾಗಿ ರೂಪುಗೊಂಡಿತು. 90ರ ದಶಕದಿಂದ ಒಂದೆರಡು ದಶಕಗಳು ಜೀನ್ಸ್ ಬಟ್ಟೆ ತಯಾರಿಕೆ ಉನ್ನತಿಯಲ್ಲಿ ತೇಲಾಡಿ 2010ರ ನಂತರ ಇಳಿಮುಖವಾಗತೊಡಗಿತು. 10ರಿಂದ 20 ಯಂತ್ರಗಳ ಸಣ್ಣಪುಟ್ಟ ಘಟಕಗಳಿಂದ ಹಿಡಿದು 2ರಿಂದ 3 ಯಂತ್ರಗಳ ಕೌಟುಂಬಿಕ ಘಟಕಗಳು ಜೀನ್ಸ್ ತಯಾರಿಕೆಯಲ್ಲಿ ನಿರತವಾಗಿವೆ. ಒಂದು ಅನಧಿಕೃತ ಅಂದಾಜಿನಂತೆ 1,000ಕ್ಕೂ ಹೆಚ್ಚು ಘಟಕಗಳಲ್ಲಿ 1 ಲಕ್ಷಕ್ಕೂ ಮೀರಿದ ದರ್ಜಿಗಳು ಹೊಲಿಯುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಳ್ಳಾರಿಯ ಜೀನ್ಸ್ ಉದ್ದಿಮೆಯ ಸ್ಥಿತಿಗತಿಗಳ ಬಗ್ಗೆ ಒಂದು ಇಣುಕು ನೋಟ ಇಲ್ಲಿದೆ. ಜೀನ್ಸ್ ಉದ್ದಿಮೆಯನ್ನು ನೆಚ್ಚಿಕೊಂಡು ಜೀವನ ಸಾಗಿಸುತ್ತಿರುವ ಸಾವಿರಾರು ಕುಟುಂಬಗಳು ಬಳ್ಳಾರಿಯಲ್ಲಿವೆ. ಹೊಲಿಗೆ ವೃತ್ತಿ ಅವರ ಬದುಕನ್ನು ಕಟ್ಟಲಿಲ್ಲ. ಜೀವನದ ನಡುನೀರಿನಲ್ಲಿ ದರ್ಜಿ ಸಮುದಾಯ ಅನಿಶ್ಚಯತೆಯಲ್ಲಿ ಈಸುತ್ತಿದೆ. 13-14ನೇ ವರ್ಷಕ್ಕೆ ಹೋಗಿದೆ ಸರ್ ಕೆಲಸ. ಒಂದು 10 ವರ್ಷ ಹಂಗೆ ಹೊರಗಡೆ ಮಾಡಿದ್ದೀವಿ ಸರ್. ಆಮೇಲೆ ಮನೆಯಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಬಟ್ಟೆ ಮಾರೋಡಿಯವರು ಕೊಡ್ತಾರೆ, ಅವರು ಕಟಿಂಗ್ ಮಾಡಿ ಕೊಡ್ತಾರೆ ಸರ್. ಅವರೆಲ್ಲ ಪೀಸ್ ಎಲ್ಲ ಕಟಿಂಗ್ ಮಾಡಿ ಪಾಕೆಟಿಂಗು ಜಿಪ್ಪು ಎಲ್ಲ ಕೊಡ್ತಾರೆ. ನಾವು ಪೀಸ್ ರೆಡಿ ಮಾಡಿ ಅವರಿಗೆ ಕೊಡಬೇಕಾಗ್ತದೆ. ಬೆಳಗ್ಗೆ 9ರಿಂದ ರಾತ್ರಿ 9ವರೆ ತಗೊಂಡು ಮಾಡ್ತಾನೆ ಮನೆಗೆಲ್ಲ ಸರ್ ಮಾಡ್ತಾನೆ ಇರ್ತೀವಿ ಕೆಲಸ. ಟೈಮ್ ಏನಿಲ್ಲ, ಕರೆಂಟ್ ಇರೋದಿಲ್ಲ ಸರ್, ಕರೆಂಟ್ ಸರಿಯಾಗಿರೋದಿಲ್ಲ. ಒಂದೊಂದು ಸಲ ಲೇಟ್ ಆಗ್ತದೆ ಅಂತೇಳಿ ಅಷ್ಟು ಕೆಲಸ ಮಾಡಲೇಬೇಕಾಗ್ತದೆ. ಈಗ ಒಂದು 10-12 ವರ್ಷ ಆಯ್ತು ಸರ್ ನಾವು ಮಾಡೋಕೆ. ಇದನ್ನ ಕೆಲಸ ಇಲ್ದಾಗ ಮತ್ತೆ ಬೇರೆ ಕೆಲಸಗಳನ್ನೇ ಮಾಡಿವಿ ಸರ್ ನಾವು. ಪ್ಯಾಕಿಂಗ್ ಅಂದರೆ ಸರ್ ಇದು ಪ್ಯಾಕಿಂಗು, ಸೈಡ್ ಟಿಪ್ಪು, ಇದು ಬಾಟಮು ಮತ್ತು ಲುಫ್ ರಫ್ ಮಾಡ್ತೀವಿ ಸರ್. ಪ್ಯಾಕಿಂಗ್ ಅಂದರೆ ಇದು ಫ್ರಂಟ್ ಬ್ಯಾಗ್ ಅಂದರೆ ಇವೆಲ್ಲ ಕಚ್ಚಾ ರೆಡಿ ಮಾಡ್ಕೋಬೇಕು ಸರ್ ನಾವು. ಇದು ಸೇಮ್ ಪೀಸ್ ಕಚ್ಚಾ ರೆಡಿ ಮಾಡ್ಕೋಬೇಕು. ಮತ್ತು ಕಾಜು ಫಲೈ ಬಟನ್ ಫಲೈ ರೆಡಿ ಮಾಡ್ಕೋಬೇಕು ಸರ್ ನಾವು. ಮತ್ತು ಬ್ಯಾಗ್ ಪ್ಯಾಕೆಟ್ ಬಂದು ಅವ್ರು ಕೊಟ್ಟಂಗೆ ಅವ್ರು ಹೇಳ್ದಂಗೆ ಡಿಸೈನ್ ಮಾಡ್ಕೋಬೇಕು ಸರ್ ನಾವು. ಈಗ ನಮಗೆ ಕೊಡೋದು ಎಷ್ಟು ಕೊಡ್ತಾರೆ ಸರ್? 19 ರೂಪಾಯಿ ಕೊಡ್ತಾರೆ ಸರ್. ಇಷ್ಟು ಕತ್ತೆ ಕೆಲಸ ಮಾಡಿದ್ರಿಗೂ 19 ರೂಪಾಯಿ ಕೊಡ್ತಾರೆ. ಪ್ಯಾಕಿಂಗ್ ಸಮೇತ ಮಾಡಿದರೆ. ನಾವು ಇಲ್ಲಪ್ಪ ನಾವು ಪ್ಯಾಕಿಂಗ್ ಮಾಡಲ್ಲ ಅಂದರೆ ಫ್ರಂಟ್ ಬ್ಯಾಗಿಗೆ ಅಂದರೆ ಬರೀ ಎಷ್ಟು ಕೊಡ್ತಾರೆ ಸರ್? 13 ರೂಪಾಯಿ ಕೊಡ್ತಾರೆ ಸರ್. ವೀಕ್ಲಿ ಸರ್ ನಮ್ಮದು ಪೇಮೆಂಟು 4,000 ಬರುತ್ತೆ, 5,000 ಬರ್ತದೆ, ಒಂದೊಂದು ಸಾರಿ 3,000 ಬರ್ತದೆ. ಅದರಾಗೆ ನಾವು ಸಂಸಾರ ನಡಿಬೇಕು. ನಾವು ಬಡವ್ರ ಕುಟುಂಬದಲ್ಲಿ ಹುಟ್ಟು ನಮ್ಮ ಜೀವನ ಯಾಕೆ ಮಾಡ್ತಾವಿದು ಅದು ನಮಗೆ ಗೊತ್ತಿದೆ. ಸರ್ಕಾರಕ್ಕೆ ಏನು ಗೊತ್ತಿಲ್ಲ. ಯಾಕಂದರೆ ನಮ್ಮ ಶಬ್ದ ಸರ್ಕಾರ ಕೇಳಲೇಬೇಕು, ಖಂಡಿತ ಕೇಳಲೇಬೇಕು. ಯಾಕಂದರೆ 50,000ಕ್ಕೂ ಜಾಸ್ತಿ ಜನಸಂಖ್ಯೆ ಬರೀ ಟೈಲರ್ಗಳು ಇದ್ದಾರೆ ಸರ್ ಇಲ್ಲಿ. 50,000 ಅದಕ್ಕಿಂತ ಜಾಸ್ತಿ ಅಂದಾಜು ಮೇಲೆ ಹೇಳ್ತಾ ಇರೋದು ನಾನು. ಆದರೆ ಗೋರ್ಮೆಂಟ್ ಕಡೆಯಲ್ಲಿದ್ದ ಏನು ಬರ್ತಾ ಇಲ್ಲ ಅಂತ ಭಾಳ ತುಂಬ ಬೇಜಾರಾಗಿದೆ. ಇನ್ನು ಒಂದು ವಿಷಯ ಏನಂದರೆ ಬಳ್ಳಾರಿಯಲ್ಲಿದ್ದ ರೈತರಿಗೆ ಆಂಧ್ರ ಪ್ರದೇಶದ್ದು ಇಲ್ಲಿ ಮಾಡೋರಿಗೆ ಕೆಲಸ ಕೊಡ್ತಾ ಇಲ್ಲ, ಅಲ್ಲಿ ಕಳಿಸ್ತಿದ್ದಾರೆ. ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಈಗ ಸೀಸನ್ನಾಗಿ ಏನಾಗ್ತದೆ, ಕುತ್ತಿಗೆ ಮೇಲೆ ಇಡ್ತಾರೆ ತಗೊಂಡು ಬಂದು. 3 ತಿಂಗಳು ಕೆಲಸ ಜೋರಾಗಿ ನಡೆಸಿ ಆಮೇಲೆ ಉಳಿದಿದ್ದು 9 ತಿಂಗಳ ಕೆಲಸ ಇಲ್ಲ, ನೀನು ಮನೆಗೆ ಹೋಗಂದ್ರೆ ನಮ್ಮ ಪರಿಸ್ಥಿತಿ ಹೇಗೆ? ಗಂಡು ಮಕ್ಳು ಒಬ್ಬರೇ ಮಾಡಿದ್ರೆ ನಡೆಯಲ್ಲ ಸರ್ ನಮ್ಮಂಥವ್ರಿಗೆ. ಅದಕ್ಕೆ ಕೈ ಅನುಕೂಲ ಇರುತ್ತೆ ಅಂತ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತೀವಿ ಸರ್. ಇದು ಹೊಲಿಯೋದ್ರಿಂದ ಧೂಳು ಬರುತ್ತಲ್ಲ ಸರ್, ಅದರಿಂದ ಮೂಗು ಪ್ರಾಬ್ಲಮ್ ಆಗ್ತದೆ ಸರ್. ಕಣ್ಣು ಕಾಣಿಸಲ್ಲ ಸರ್ ವಯಸ್ಸಾದ್ಮೇಲೆ. ಅದಕ್ಕೆ ನಾವು ಮಕ್ಕಳು ಓದಿಸ್ಬೇಕಂದ್ರೂ ಆಗಲ್ಲ ಸರ್ ಈ ಕೆಲಸದಲ್ಲಿ. ಅವಳು ಓದೋಕ್ಕೇನು ನಮಗೆ ಹೆಮ್ಮೆ ಅನಿಸುತ್ತೆ ಸರ್, ಆದರೆ ನಮ್ಗೆ ಓದ್ಸೋಕ್ಕಿಲ್ಲ ಸರ್. टेलरिंग की परिस्थिति है तो 6 महीने काम रहता सर. 6 महीने के बाद बहुत डल हो जाता. ये 6 महीने में जो कमाए रहते वो खाली हो जाता. फिर से खर्चा करना पड़ता हमें, फिर से लोन लेना, फिर वो लोन को निकलते नहीं, कमा डल. इसमें है ना 1 रुपया बढ़ को दोगे तो उधर से मेरे को नहीं मिल रहा, तेरे को क्या दूंगा मैं? तो अच्छा ठीक है चलो भाई यही काम हमारा, फिर क्या कर सकते. अब मजबूरी रहती है, अब करना पड़ता हमें. ऐसा ही कर रहे सर हमें काम. 4,000 का काम करता हूँ सर. 4,000 हर महीने 4,000 रुपये में मेरा मेंटेनेंस, मेरा बच्चे का, मेरा कर लेना सर हमें. ಈ ದರ್ಜಿಗಳ ಮುಂದಿನ ಸಂತತಿ ಪರಿಸ್ಥಿತಿಯನ್ನು ಕುರಿತು ಏನು ಯೋಚಿಸುತ್ತಿರಬಹುದು?
ಸರ್ ನನಗೆ ಅದು ಜೀನ್ಸಲ್ಲಿ ಇಂಟ್ರೆಸ್ಟ್ ಏನಿಲ್ಲ ಸರ್. ನಮ್ಮಮ್ಮ ಏನೋ ಹೊರಗೆ ಹೋಗ್ಲಾರ್ದ ನಮ್ಮ ಮೂವರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅಂತಲೇ ಮನೆಯಲ್ಲೇ ಜೀನ್ಸ್ ಹೊಲಿತಿದ್ದಾರೆ ಸರ್. ಅದ್ರದ್ದೇನು ನನಗೇನು ಇಂಟ್ರೆಸ್ಟ್ ಏನಿಲ್ಲ ಸರ್ ಜೀನ್ಸ್. ಅದು ಸುಮ್ಮನೆ ಹಗಲೆಲ್ಲ ಕತ್ತೆ ಕೆಲಸ ಮಾಡಿ ನಮಗೆ ಕೂಲಿಗೆ ಇಡ್ಲಾರ್ದ ಅರ್ಧ ಎಲೆಕ್ಟ್ರಿಕಲ್ ಬಿಲ್ಗೆ ಕಟ್ಟಬೇಕಲ್ಲ ಸರ್, ಕರೆಂಟ್ ಬಿಲ್ಲೇ ಕಟ್ಟಬೇಕಾ? ಅರ್ಧ ನಾವು ದುಡ್ದಿದ್ರಲ್ಲೇ ಅರ್ಧ ಅಲ್ಲೋಗ್ಬಿಟ್ರೆ ಇನ್ನು ನಮಗೆ ಸ್ಯಾಟಿಸ್ಫಿಕೇಷನ್ ಎಲ್ಲಿರುತ್ತೆ ಸರ್? ನಮ್ಮ ತಂದೆ ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಸರ್. ಈಗ ಹ್ಯಾಂಡಿಕ್ಯಾಪ್ಟರ್ ಆಗಿದ್ದಾರೆ. ಇವಾಗ ನವಮ್ಮ ಇದು ಜೀನ್ಸ್ ಪ್ಯಾಂಟ್ ಹೊಲಿತಾರೆ. ನವಮ್ಮ ನಂಗೆ ಹಾಲಿದ್ದಂಗೆ ನಾನು ಸ್ವಲ್ಪ ದೊಡ್ಡವನಾಗಿ ನವಮ್ಮ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಮ್ಮ ಒಂದು ಆಸೆ. ನನ್ನ ಹೆಸರು ಟಿ ತುಳಸಿ ಅಂತ. ನಾನು ಸರಳಾದೇವಿ ಕಾಲೇಜಲ್ಲಿ BA ಮಾಡ್ತಾಯಿದ್ದೀನಿ, ಇವಾಗ ಫಸ್ಟ್ ಇಯರ್. ನಮ್ಮಮ್ಮ ಪ್ಯಾಂಟ್ ಹೊಲಿತಾಳೆ, ಜೀನ್ಸ್ ಪ್ಯಾಂಟ್ ಎಲ್ಲ ಪೂರ ಹೊಲಿತಾಳೆ. ಅದರಿಂದ ನಮ್ಮ ಮನೆಯಾಗೆ ನಡೆಯೋದು. ಅಮ್ಮ ಒಂದು ದಿನ ಇಲ್ಲ ಅಂದ್ರೆಗಿನ ನಮ್ಗೆ ಕೆಲಸ ಆಗೋದಿಲ್ಲ. ಜೀನ್ಸಿಂದನೇ ನಮಗೆಲ್ಲ. ಇವಾಗ ಜೀನ್ಸು ಸ್ವಲ್ಪ ಪ್ಯಾಂಟ್ ಕೊಡ್ತಾರೆ, ಸ್ವಲ್ಪ ಕೊಡಲ್ಲ. ಅಮೌಂಟ್ ಗುಣಿ ಸ್ವಲ್ಪ ಬರುತ್ತೆ, ಅಷ್ಟು ಆಗೋದಿಲ್ಲ. ಅದರಿಂದ ಅಪ್ಪ ನಮ್ಮ ಬಿಟ್ಟು ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಗುಣಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ನನ್ನ ಅಮೌಂಟಿಂದ ನಾನೇ ಬಟ್ಟೆ ಬುಕ್ಸ್ ಎಲ್ಲ ತಂದ್ಕೊತಿದ್ದೀನಿ. ಜೀನ್ಸ್ ಉದ್ದಿಮೆಯಲ್ಲಿನ ಸಂಕಷ್ಟ ಕಾರ್ಮಿಕರನ್ನು ಮಾತ್ರ ಕಾಡುತ್ತಿಲ್ಲ, ವಿವಿಧ ರೀತಿಯಲ್ಲಿ ಹೊಲಿಗೆ ಘಟಕಗಳ ಮಾಲೀಕರನ್ನೂ ಕಾಡುತ್ತಿದೆ. ಅದು ಮಾರ್ವಾಡಿಸೋ ಪ್ರೆಜರ್ ಇರುತ್ತೆ ಸರ್. ವೀಕ್ಲಿ ಹಾಕಿದ್ರೇ ಐಟಮ್ ಕೊಡ್ತೀವಿ, ಇಲ್ಲಿದ್ರೆ ಬೇರೆಯವ್ರು ಕೊಟ್ಬಿಟ್ಟು ಅಂತಾರೆ ಸರ್. ಅದು ಎನಿ ಟೈಮ್ ಆಗಲ್ಲ ಸರ್. ವೀಕ್ಲಿ ಹಾಕೋದು ಭಾಳ ಕಷ್ಟ ಆಗುತ್ತೆ. ಫೆಸ್ಟಿವಲ್ ಇರ್ತಾವೆ, ಒಂದು ಹೆಲ್ತ್ ಸರಿಯಾಗಿರಲ್ಲ ಕಾರಿಗಾರಿಗಳಿಗೆ, ಅದರಿಂದ ಲೇಟ್ ಆಗುತ್ತೆ. ಇದರಲ್ಲಿ ಏನು ತೊಂದರೆ ಇದೆ ಅಂದರೆ, ಬಳ್ಳಾರಿನಲ್ಲಿ ಒಂದು ಮಾರ್ಕೆಟ್ ಇಲ್ಲ ಸರ್. ಒಂದು ಮಾರ್ಕೆಟ್ ಇದ್ದರೆ ಒಂದು ಬಳ್ಳಾರಿನಲ್ಲಿ ಟೈಲರ್ ಯೂನಿಟ್ ಒಂದಾಗಿದ್ದರೆ ಒಂದು 50,000 ಪೀಸ್ ಅದಾವೆ. ಒಂದು ವಾರದಾಗ ಬೇಕಂದರೆ 50 ಯೂನಿಟಿಗೆ 1,000 ಪೀಸ್ ಯೂನಿಟಿ ಮಾಡಿ 1,000 ಪೀಸ್ ಶನಿವಾರ ತಗೊಂಡೋಗಿ ಶನಿವಾರ ದಿವಸ ಸಂಡೇ ನಮಗೆ ಡೆಲಿವರಿ ಮಾಡಬೇಕು. ಅವ್ರಿಗೆ ಕೂಡ ಪ್ರಾಜೆಕ್ಟ್ ಆಗುತ್ತೆ. 50,000 ಪೀಸ್ ಒಂದು ವಾರದಾಗ 10 ದಿವಸದಾಗ ಅವರಿಗೆ ಸಿಗುತ್ತೆ. ಇವಾಗ ಹಂಗೆ ಇಲ್ಲಿ ಬಳ್ಳಾರಿಯಲ್ಲಿ ಅದು ಪರಿಸ್ಥಿತಿ ಇಲ್ಲ ಸರ್. ಇಲ್ಲಿ ಒಂದಿದ್ರೆ ಒಂದು 3 ಕಿಲೋಮೀಟರ್ದಾಗ ಅಂಗಡಿ ಇದೆ. ಇಲ್ಲೇ ಎಲ್ಲ ತೊಂದರೆ ಇದೆ. ಒಂದು ABCD ಅಂತ ತೊಂದರೆ ಇದೆ. ಇದು ನಾವು ಗೆಲ್ಲಬೇಕಂದ್ರೆ ನಮಗೆ ಒಳ್ಳೆ ಒಂದು ರೇಟ್ ಬರಬೇಕು. ಒಳ್ಳೆ ಏನು ರೇಟ್ ಸಿಗ್ತಾ ಇಲ್ಲ ನಮಗೆ. 8 ವರ್ಷದಿಂದ ನಾನು ಏನು ನೋಡ್ತಾ ಇದ್ದೀನಿ ಅದೇ ರೇಟ್ ಇವಾಗಲೂ ಇದೆ. ಆದರೆ ಪ್ಯಾಂಟ್ ರೇಟ್ ಚೇಂಜ್ ಆಗಿದೆ, ಎಲ್ಲದರೂ ರೇಟ್ ಚೇಂಜ್ ಆಗಿದೆ ಸರ್. ನನಗೆ ದುಃಖ ಆಗ್ತದೆ. 650 ಮಿನಿಮಮ್ 500 ರೂಪಾಯಿ ಒಂದು ಪ್ಯಾಂಟ್ ಅಂತ ಹೇಳಿದ್ರೆ, ನಾವೊಂದು ಪ್ಯಾಂಟನ್ನು 38 ರೂಪಾಯಿಗೆ ಹೊಲಿತಾ ಇದ್ದೀವಿ. 38 ರೂಪಾಯಿಗೆ ಹೊಲಿದು ಓನರು ಪ್ರಾಫಿಟ್ ತೊಗೊಳ್ಬೇಕು, ವರ್ಕರಿಗೂ ಕೊಡಬೇಕು. ನಾನು ಎಷ್ಟು ಕೊಡ್ಬೋದು? ನನಗೆ ಎಷ್ಟು ಸಿಗ್ಬೋದು? ಅದೇ ರೀತಿ ನಮಗೆ ಗೌರ್ಮೆಂಟಿಂದ ಈಗ ಮುದ್ರಾ ಯೋಜನೆ ಅದು ಇದು ಅಂತಾರೆ. ಯಾವ ಬ್ಯಾಂಕಲ್ಲಿ ಹೋದರೂ ಇದುವರೆಗೂ ನಂದು ಇಷ್ಟು ದೊಡ್ಡ ಯೂನಿಟಿಗೆ ಒಂದು ಲೋನು ನನಗೆ ಸ್ಯಾಂಕ್ಷನ್ ಆಗಿಲ್ಲ. ಸರ್ಕಾರ ಏನು ಮಾಡ್ತಾ ಇದೆ, ರೈತನಿಗೆ ಎಲ್ಲ ಬೆಂಬಲ ಕೊಡ್ತಾ ಇದೆ. ಈಗ ಮಧ್ಯದಲ್ಲಿ ದಲಾರಿಗಳು ಇಲ್ಲ, ಅಲ್ಲಿ ಸಾಕಷ್ಟು ಜನ ಕಡಿಮೆ ಆಗಿಬಿಟ್ಟಿದ್ದಾರೆ. ಈಗ ರೈತನೂ ಎಷ್ಟು ಮುಖ್ಯನೋ, ರೈತ ಊಟ ಇಡ್ತಾ ಇದ್ದಾನೆ, ಮತ್ತು ನಾನು ಮಾನ ಮುಚ್ತಾ ಇದ್ದೀನಲ್ಲ, ಅಂದರೆ ನನಗೂ ಬೆಲೆ ಕೊಡಬೇಕಲ್ಲ, ಆಯಿತಾ? ಈ ರೀತಿ ರೈತನಿಗೆ ಮಾಡಿದಷ್ಟು ನಮ್ಗೆ ಯಾಕೆ ಮಾಡಬಾರ್ದು? ಇದು ಗೌರ್ಮೆಂಟ್, ಇದು ಸರ್ಕಾರ ದೃಷ್ಟಿಸಬೇಕು, ಆಯ್ತು? ಇವತ್ತು ದಿವಸ ಬ್ಯಾಂಕ್ನಲ್ಲಿ ಹೋದರೆ ಸರ್ ಮತ್ತು ಯಾವ ಸ್ಕೀಮ್ ಈ ಸ್ಕೀಮ್ ಅಂತ ಎಲ್ಲ ಹೇಳ್ತಾ ಇದ್ದಲ್ಲ, ಮತ್ತು ಈ ಸ್ಕೀಮಲ್ಲಿ ನಮಗೆ ಕೊಡ್ರಿ ಅಂತಂದ್ಬಿಟ್ರೆ ಅವೆಲ್ಲ ಹೊರಗಡೆ ರೀ, ನಿಮ್ಗೆ ಲೋನ್ ಬೇಕಂತಂದ್ಬಿಟ್ರೆ ನಿಮ್ಗೆ ಏನಾದರೂ ಕೊಲೆಸ್ಟ್ರಾಲ್ ಸೆಕ್ಯೂರಿಟಿ ಕೊಡಿ ಅಂತ. ಈ ಕಾರ್ಮಿಕರಿಗೆ ನಾವು ಅವರಿಗೆ ದುಡಿಮೆ ಕೊಡಬೇಕು. ಡೈಲಿ ಅಂದರೆ ಅವರಿಗೆ ಒಂದು 500 ಇಂದ 600 ರೂಪಾಯಿ ಅವರಿಗೆ ಪರ್ ಡೇ ಪೇಮೆಂಟ್ ಬರೋ ಹಾಗೆ ನಾವು ಕೆಲಸ ಕೊಡಬೇಕು. ಆದರೆ ಇತ್ತೀಚೆಗೆ ಅದು ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ನಾನು ಹೊರಗಡೆಯಿಂದ ಬಟ್ಟೆ ತರಬೇಕಾದ್ರೆ, ಓನರ್ ನಮಗೆ ಬಟ್ಟೆ ಕೊಡಬೇಕಾದ್ರೆ ನಮಗೆ ಜೀನ್ಸಿಗೆ ಒಂದು ರೇಟ್ ಇರುತ್ತೆ, ಕಾಟನ್ ಬಟ್ಟೆಗೆ ಒಂದು ರೇಟ್ ಇರುತ್ತೆ. ಸಪೋಸ್ ನಾವು 40 ರೂಪಾಯಿಗೆ ಅವ್ರು ಕೊಟ್ಟರೆ ಮತ್ತೆ ಅದನ್ನು ನಾವು ಕಾರ್ಮಿಕರಿಗೆ ಕೊಡಬೇಕಂದ್ರೆ ಕಮ್ಮಿ ರೇಟ್ ಆಗುತ್ತೆ. ಅವರಿಗೆ ದಿನದ ಸಂಬಳ ಅವರಿಗೆ ಆಗಲ್ಲ, ಕೂಲಿ ಆಗಲ್ಲ. 250ರಿಂದ 300 ತನಕ ಮಾತ್ರನೇ ಆಗ್ತಾ ಇದೆ. ನಾವು ನೋಡಿದ ಪ್ರಕಾರ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಆದರೆ ಹೊಲಿಗೆ ಮಾಡೋರಿಗೆ ರೇಟ್ ಅನ್ನೋದು ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಕೊಡೋ ಆಸೆ ಇದೆ, ಬಟ್ ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಓನರ್ಗಳು ನಮಗೆ ರೇಟ್ ಕೊಡದೇ ಇರೋದ್ರಿಂದ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಈ ಕಾರ್ಮಿಕರು ಶಾರ್ಟೇಜ್ ಆಗ್ತಾ ಇದ್ದಾರೆ. ನಮ್ಮ ಕೆಲಸಕ್ಕೆ ಬರುವಂಥ ಕಾರ್ಮಿಕರು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ತರಕಾರಿ ಮಾರಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಾಂದರೆ ಕಟ್ಟಡ ಕಾರ್ಮಿಕರಾಗಿ ಚೇಂಜ್ ಆಗ್ತಾ ಇದ್ದಾರೆ. ಆವಾಗ ಈ ಬಟ್ಟೆ ಜೀನ್ಸ್ ಗಾರ್ಮೆಂಟ್ ಏನಿದೆ ಅದು ಕುಂಠಿತವಾಗ್ತಾ ಇದೆ.
ಈಗ ಯಾಕೆ ಕೆಲಸ ಮಾಡೋರು ಹೊರಗಡೆ ಹೋಗ್ಬಿಡ್ತಾ ಇದ್ದಾರೆ? ನಮ್ಮ ಆದಾಯ ಆವತ್ತಿನ ದಿವಸದಿಂದ ಇವತ್ತಿನ ದಿವಸವರೆಗೆ ಆದಾಯ ಒಂದೇ ರೀತಿ ಇದೆ, ಕಡಿಮೆ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ರೆ, ಈಗ ಮಿಡಿಯೇಟ್ ಅಂದರೆ ಬಂಡವಾಳದಾರರು ಏನು ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ರೆ, ಅವ್ರ ಹತ್ರ ಇರೋ ಬಂಡವಾಳನ ತಗೊಂಡು ಬಂದುಬಿಟ್ಟು ಸುಮಾರು ಡೇ ಆ್ಯಂಡ್ ನೈಟು ಅಂದ್ಕೊಳ್ಳಿ ಸುಮಾರು 20 ತಾಸು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಆಯಿತಾ, ಅವರು ಸ್ಟಾಕ್ ರೆಡಿ ಮಾಡ್ಕೊಂಡು ಅನ್ಸೀಸನ್ನಲ್ಲಿ ಆಯಿತಾ ಡಿಮ್ಯಾಂಡ್ ರೇಟ್ಗೆ ಅವ್ರು ಮಾರ್ಕೊತಾ ಇದ್ದಾರೆ. ಈಗ ಏನಾಗ್ತಾ ಇದ್ದಾರೆ, 4 ತಿಂಗಳು ಕೆಲಸ ಕೊಡ್ತಾ ಇದ್ದಾರೆ, ಸುಮಾರು 6 ತಿಂಗಳು ನಮಗೆ ಕೆಲಸ ಇಲ್ದಂಗೆ ಮಾಡ್ತಾ ಇದ್ದಾರೆ. ನೋಡಿರಿ, ನಂದು 3rd ಜನರೇಷನ್. ನಾನು ಅಂದ್ಕೊತೀನಿ ನನ್ನ ಮಗಕ್ಕೆ ಇದು ಬೇಡ ಅಂತ. ದಯಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಂತೇಳಿ ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಬೇಡ್ಕೊಳ್ತಾ ಇದ್ದೀನಿ. ಮೈ ಮನದ ತುಂಬ ಒತ್ತಡದಲ್ಲಿ, ಮಿತಿಮೀರಿದ ದುಡಿತದ ಭರಾಟೆಯಲ್ಲಿ ಅವರ ಆರೋಗ್ಯ ಎನ್ನುವುದು ಸೂತ್ರ ಕಿತ್ತ ಗಾಳಿಪಟವಾಗಿದೆ. ಮಿಷಿನ್ ಹೊಲ್ದು ಕೈ ಕಾಲು ನೋವು, ನಡೆ ನೋವು, ಕಣ್ಣು ನೋಡೋದು ಕೂಡ ಕಮ್ಮಿ, ದೃಷ್ಟಿ ಕಮ್ಮಿ ಆಗ್ಬಿಟ್ಟೈತೆ. ಅವಾಗ ಈ ವಯಸ್ಸಿಗೆ ಅವಾಗ ಕಮ್ಮಿ ಆಗೈತೆ ನನಗೆ. ಈ ಕೆಲಸನಾಗ ಒಬ್ಬ ಮನುಷ್ಯ ವೀಕ್ ಆಗ್ತಾನೆ ಸರ್. ಯಾಕಂದರೆ ಹಗಲೆಲ್ಲ ಕುಂತು ಕೆಲಸ ಮಾಡಬೇಕಂದ್ರೆ ಪೆನ್ನು ಭಾಳ ಇಂಪಾರ್ಟೆಂಟ್. ಏನಂದರೆ ಆರೋಗ್ಯ ಕೆಟ್ಟೋಗೋದು ಪೆನ್ನು ಸರ್. ಅದರಲ್ಲಿದ್ದ ಇಲ್ಲಿ ನೋವು ಬರುತ್ತೆ, ತಲೆ ನೋವು ಬಂದೆ, ನೆಗಡಿ ಆಗುತ್ತೆ, ಕೆಮ್ಮು ಆಗುತ್ತೆ. ಇದು ಫ್ಯಾಬ್ರಿಕ್ ಒಳಗೆ ಡಸ್ಟ್ ಇರುತ್ತೆ ಸರ್. ಒಳಗೋಗಿ ಆಲ್ಮೋಸ್ಟ್ ಎಷ್ಟು ರೋಗಗಳು ಇದಾವೆ ಅಂತ ನಮಗೆ ಹೆಂಗೆ ಗೊತ್ತಾಗ್ತದೆ. ಒಂದು ಮೆಡಿಕಲ್ ಚೆಕಪ್ ಅನ್ನೋದು ಇಲ್ಲ. ಈಗ ನಾವು ಒಂದು ಘಟಕ ಅಂದಾಗ ಒಂದು ಓನರ್ ಮಾಡಿಸ್ಬೇಕು. ಓನರ್ ಚಿಂತೆಯಲ್ಲಿ ಬಿದ್ದಿದ್ದಾರೆ, ನಂದು ಯಾವಾಗ ಕೆಲಸ ಮುಗಿಸಿ ನನಗೆ ಯಾವಾಗ ದುಡ್ಡು ಬರುತ್ತೆ ಅಂತ. ಇವ್ರ ಚಿಂತೆಯಲ್ಲಿ ಬಿದ್ದಿದ್ದಾರೆ, ಏನು ನನಗೆ ಈ ವಾರ ನಡೀತದೋ ಇಲ್ಲೋ ಅಂತ. ಅರ್ಥ ಆಯ್ತಾ? ಈಗ ನಾವು ಆರೋಗ್ಯದ ಬಗ್ಗೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಇಲ್ಲ. ಯಾಕಂದರೆ ಎಲ್ಲ ಬೆಳಿಗ್ಗೆ ಬರಬೇಕು, ಸಂಜೆ ಹೋಗಬೇಕು, ಬೆಳಿಗ್ಗೆ ಬರಬೇಕು, ಆ ರುಟೀನ್ ವರ್ಕಲ್ಲಿ ಬಿದ್ದಿದ್ದಾರೆ ಸರ್. ಆರೋಗ್ಯದ ಕಡೆ ಅವರಿಗೆ ಗಮನ ಕೊಟ್ಟರು ದುಡ್ಡು ಸ್ಪೆಂಡ್ ಮಾಡಬೇಕಲ್ಲ, ಅದೊಂದು ಆಗ್ತಾ ಇಲ್ಲ, ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆರೋಗ್ಯದ ಕಾಳಜಿ, ಕಾರ್ಮಿಕರ ಹಕ್ಕುಗಳು, ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಪಡೆದುಕೊಳ್ಳುವತ್ತ ರೀಚ್ ನಂಥ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಬೆಂಬಲ ನೀಡುತ್ತಿವೆ. ದಿನನಿತ್ಯದ ಕೂಲಿ, ದಿನನಿತ್ಯದ ಬದುಕಿಗೆ ಮಾತ್ರ ಸೀಮಿತ ಅಲ್ಲ, ಸಮಾಜದಲ್ಲಿ ನಾವು ಗೌರವಾನ್ವಿತ ಬದುಕಬೇಕಾದ್ರೆ, ಗೌರವಾನ್ವಿತವಾಗಿ ಇರಬೇಕನ್ನೋದಾದರೆ ನಮ್ಮ ರೈಟ್ಸ್ ಏನು ಅನ್ನೋದು ಕೂಡ ನಾವು ತಿಳ್ಕೋಬೇಕು. ಕಾಲಘಟ್ಟಕ್ಕೆ ತಕ್ಕಂತೆ ಈ ಒಂದು ಕೌಟುಂಬಿಕ ಹಿಂಸೆ ಆಗಿರಬಹುದು, ಫೋಕ್ಸೋ ಆಗಿರ್ಬೋದು, ಇವನ್ನು ಕೂಡ ಅವರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ವರ್ಷದಲ್ಲಿ 4-5 ತಿಂಗಳು ಕೆಲಸ ಇಲ್ಲದಂಗೆ ಆಗ್ತಾಯಿದೆ. ಅದನ್ನು ಹೇಗೆ ಕಂಟಿನ್ಯೂ ಮಾಡೋದಕ್ಕೆ ಯಾವ ತಂತ್ರಗಾರಿಕೆ ಬಳಸಬೇಕಾಗತ್ತೆ. ಇನ್ನೊಂದು ಮಿನಿಮಮ್ ವೇಜ್, ನಾವು ಜೀವನ ವೇತನ ಅಂತ ಏನು ಕರಿತೀವೋ ಅದು ಆಗೋದಕ್ಕೆ ನಾವು ಸರ್ಕಾರದ ಕಡೆ ಏನು ಅಡ್ವೊಕಸಿ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಒಂದು ತಯಾರಿಗಳನ್ನು ನಡೆಸ್ತಾ ಇದ್ದೀವಿ ಸರ್. ಕುಟುಂಬದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ, ಹಣಕಾಸಿನ ನಿರ್ವಹಣೆನೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಂದರೆ ಅವ್ರ ಜೀವನ ಮಟ್ಟ ಸುಧಾರಣೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅತ್ತೆ ಮಾವ ಕಿರಿಕಿರಿ, ಗಂಡನ ಕಿರಿಕಿರಿ, ಕುಡಿದು ಬಂದು ಹೊಡೆಂಥದ್ದು, ಮತ್ತು ಅವ್ರು ದುಡ್ದಂಥ ದುಡಿಮೆನ ಕಸಿದುಕೊಂಡು ನೀನು 4 ಗೋಡೆಗಳ ಮಧ್ಯೆ ನೀನು ಕೆಲ್ಸಕ್ಕೆ ಹೋಗಬೇಡ ಅಂತಂದು ಕಂಡೀಷನ್ ಮಾಡೋದಕ್ಕೋಸ್ಕರ ಮನೆಯಲ್ಲಿ ಒಲಿಯಂಥದ್ದು ಹೆಣ್ಮಕ್ಳು ಕೂಡ ಆ ದೌರ್ಜನ್ಯನ ಮತ್ತು ಶೋಷಣೆನ ಅನುಭವಿಸ್ಕೊಂತ ಜೀವನ ಮಾಡ್ತಾ ಇದ್ದಾರೆ. ಕೆಲ್ಸಕ್ಕೆ ತಕ್ಕಂತೆ ಕೂಲಿ ಸಿಗ್ತಾ ಇಲ್ಲ, ಅವ್ರಿಗೆ ಮಾನಸಿಕ ಹಿಂಸೆ ಆಗ್ತಿದೆ, ದೈಹಿಕ ಹಿಂಸೆ ಆಗ್ತಿದೆ, 4 ಗೋಡೆಗಳ ಮಧ್ಯೆ ಕೌಟುಂಬಿಕ ಹಿಂಸೆ ಆಗ್ತಿದೆ, ಅತ್ತೆ ಕಿರಿಕಿರಿ ಆಗ್ತಿದೆ, ಶೋಷಣೆನೂ ಆಗ್ತಾ ಇದೆ. ಆದರೆ ಅದನ್ನು ಹೇಳಿಕೊಳ್ಳುವಂಥದ್ದು ಅವ್ರಿಗೆ ಬರ್ತಾ ಇಲ್ಲ ಆ ಧೈರ್ಯ ಬಂದರೆ ಅದು ಅವರು ಸಮಾಜನ ಎದುರಿಸಂಥದ್ದಾಗಿರ್ಬೋದು, ಕುಟುಂಬನ ಎದುರಿಸಂತಾಗಿರ್ಬೋದು, ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲುವಂಥ ಸಾಮರ್ಥ್ಯ ಬರ್ತದಂತ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಗ ಈ ಶ್ರಮ್ ಕಾರ್ಡ್ ಇದ್ದಿಲ್ಲ, ಹೆಲ್ತ್ ಕಾರ್ಡ್ ಇದ್ದಿಲ್ಲ. ರೀಚ್ ಅವ್ರು ಬಂದು ಹೇಳಿದರು, ಸಿಸ್ಟಮ್ ನೀವು ಬರಬೇಡಿ ಆಫೀಸ್ ಹತ್ರ, ಇಲ್ಲೇ ನಾವು ಕರ್ಕೊಂಡು ಬರ್ತೀವಿ ಅಂತ ಮಾಡಿಕೊಟ್ಟಿದ್ರು ಸರ್. ಈಗ ಟೈಲರ್ ಕಾರ್ಡು ಮಾಡಿಸ್ಕೊಂಡ್ರೆ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಸತ್ತರೆ 1-2 ಲಕ್ಷ, ಏನೇನು ಆಕ್ಸಿಡೆಂಟ್ ಆದರೆ 1 ಲಕ್ಷ, ಹಂಗೆ ಮುಂದಕ್ಕೆ ಐತಂತ ಹೇಳಿದರು. ಇವಾಗ ಹೋಗಿ ನಾವು ಕಾರ್ಮಿಕ ಇಲಾಖೆ ಒಳಗೆ ಮಾಡಿಸ್ಕೊಂಡಿವಿ ಸರ್. ಫಸ್ಟ್ ಅಸಲು ಇಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಸರ್. ಈಗ ಹೇಳಿದರು ನಮ್ಮ ಹಿರಿಯ ಸಂಸ್ಥೆಯವರು, ಹೋಗಿ ಮಾಡಿಸ್ಕೊಂಡಿವಿ ಸರ್. ಜೀನ್ಸ್ ಉದ್ದಿಮೆಯಲ್ಲಿ ತೊಡಗಿಕೊಂಡಿರುವ ಘಟಕಗಳ ಮಾಲೀಕರು ಜೀನ್ಸ್ ಗಾರ್ಮೆಂಟ್ಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಸೋಸಿಯೇಷನ್ ಎಂಬ ಸಂಘವನ್ನು ಸ್ಥಾಪಿಸಿಕೊಂಡಿದ್ದಾರೆ. ನಮ್ಮ ಬಳ್ಳಾರಿಗೆ ಜವಳಿ ಪಾರ್ಕ್ ಬರ್ತಾ ಇರೋದು, ಅದು ಕೂಡ ನಾವು ಇವತ್ತು ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಬಳ್ಳಾರಿಗೆ ಜವಳಿ ಪಾರ್ಕ್ ಕೊಡ್ತಾ ಇರೋದಕ್ಕೆ, ಮತ್ತೆ ಅತಿ ಶೀಘ್ರದಲ್ಲೇ ಬೇಗ ಅದನ್ನ ಮಾಡ್ತೀವಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಜವಳಿ ಪಾರ್ಕ್ ಮಾಡ್ತಾ ಇದ್ದಾರೆ ಬಳ್ಳಾರಿಗೋಸ್ಕರ ಅಂತ, ಆದ್ರೆ ಇದು ಸೈಟ್ 154 ಎಕರೆ ಏನೋ ನಮಗೆ ಕೊಡ್ತಾರೆ, ಅದಕ್ಕೆ ರೇಟ್ ಫಿಕ್ಸೇಷನ್ ಮಾಡ್ತಾರೆ, ಮತ್ತೆ ಇವೆಲ್ಲ ಮ್ಯಾನುವಲ್ ಅಲ್ಲಿ ನಡೆಯುವಂತ ವಿಷಯಗಳಲ್ಲ. ಇದು ನಡೆಯೋದು ಆನ್ಲೈನ್ ಅಲ್ಲಿ ಅಂತೆ. ಆನ್ಲೈನ್ ಅಲ್ಲೇ ಬಳ್ಳಾರಿಗೆ ಸಿಗುತ್ತಂತ ಗ್ಯಾರಂಟಿ ಯಾವುದು? ಅದಕ್ಕೋಸ್ಕರ ಬಳ್ಳಾರಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮ್ಮ ಸಂಘದ ಮೂಲಕ ಒತ್ತಾಯ ಮಾಡಬೇಕು.
ಸರ್ಕಾರದ ಉದ್ದೇಶಿತ ಜವಳಿ ಪಾರ್ಕ್ ಕಾರ್ಯಗತವಾಗುವುದು, ಕಾರ್ಮಿಕರಿಗೆ ನಿರಂತರ ಉದ್ಯೋಗ, ಸಂಬಳ, ಆರೋಗ್ಯ ಸೇವೆಗಳು ಮತ್ತು ವಿಮೆ ಈ ಮುಂತಾದ ಸೌಲಭ್ಯಗಳು, ಮಧ್ಯವರ್ತಿಗಳಿಲ್ಲದ ನೇರ ಮಾರುಕಟ್ಟೆ ಇವುಗಳೆಲ್ಲ ರೂಪುಗೊಂಡಲ್ಲಿ ಬಳ್ಳಾರಿಯ ಜೀನ್ಸ್ ಮರುಹುಟ್ಟು ಪಡೆಯಲಿದೆ.